ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ಪದ್ಮ ಫ್ಯಾಮ್ಲಿಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿರಿ ನಮಗೂ ಒಂದು ಸ್ವಲ್ಪ. ಇವತ್ತಿನ ಟಾಪಿಕ್ ಏನಂತಂದರೆ ಉಳ್ಸೊಪ್ಪು ಮುದ್ದೆ. ನಮ್ಮ ಸೈಡೆಲ್ಲ ಉಳ್ಸೊಪ್ಪು ಅಂತಾರೆ, ಅದರಿಂದ ಉಳ್ಸೊಪ್ಪು ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾವಿರೋ ದೊಡ್ಡಬಳ್ಳಾಪುರ ಎಲ್ಲ ಮಸೊಪ್ಪು ಅಂತಾರೆ. ನಮ್ಮ ಸ್ಟೈಲಲ್ಲೇ ಮಾಡಿ ತೋರಿಸಿದ್ದೀನಿ. ಸ್ವಲ್ಪ ವಿಡಿಯೋ ಏರುಪೇರಾಗಿದೆ. ಅದು ಏನು ನಾನು ಹಿಂಗೆ ತೆಗೆದ್ರೆ ಹಂಗೆ ಬರುತ್ತೆ, ಹಂಗೆ ತೆಗೆದ್ರೆ ಹಿಂಗೆ ಬರುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅಷ್ಟೇ ಈ ವಿಡಿಯೋ. ನೆಕ್ಸ್ಟ್ ಟೈಮಿಂದ ಕ್ಲೀನಾಗಿ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ವಿಡಿಯೋ ಹಾಕ್ತೀನಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಹೇಳ್ತಾಯಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ಪದ್ಮ ಫ್ಯಾಮ್ಲಿಗೆ ಸ್ವಾಗತ. ಇವತ್ತು ಮೆಂತ್ಯ ಸೊಪ್ಪು ಉಳ್ಸೊಪ್ಪು ಮಾಡ್ತಾಯಿದ್ದೆ. ನಮ್ಮೂರ ಕಡೆ ಎಲ್ಲ ಇದೇ ಥರ ಮಾಡ್ತಾರೆ. ಈ ಕಡೆ ಎಲ್ಲ ಪಪ್ಪು ಅಂತಾರೆ, ಪಪ್ಪು ಒಂಥರ ಮಾಡ್ತಾರೆ, ಉಳ್ಸೊಪ್ಪು ಒಂಥರ ಮಾಡ್ತಾರೆ. ಒಂದು ಕುಕ್ಕರಲ್ಲಿ ಬೇಳೆ ತಗೊಂಡು ಚೆನ್ನಾಗಿ 2 ಸತಿ ವಾಶ್ ಮಾಡಿಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಟೊಮೊಟೊ ಹಣ್ಣು ಎಲ್ಲ ತೊಳೆದು ಹಚ್ಕೊಂಡಿದ್ದೀನಿ. ಅವೆಲ್ಲ ಸೇರಿಸ್ಕೊಂಡು ಮತ್ತು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಇಲ್ಲಿ ಹಾಕ್ಕೊಂಡು 3 ವಿಸಿಲ್ ಕೂಗಿಸ್ಕೊತೀನಿ. ಉಪ್ಪು ಅದೆಲ್ಲ ಲಾಸ್ಟಲ್ಲಿ ಹಾಕ್ತೀನಿ. ಉಪ್ಪು, ಧನಿಯಾ ಪುಡಿ ಅದೆಲ್ಲ ಫಸ್ಟೇ ಹಾಕಲ್ಲ. ನಮ್ಮ ಕಡೆ ಎಲ್ಲ ನಾವು ಅದೇ ಥರ ಹಾಕ್ತೀವಿ. ಈ ಕಡೆ ಎಲ್ಲ ಫಸ್ಟೇ ಹಾಕಿ ಕೂಗಿಸ್ತಾರೆ. ಮತ್ತು ಸೊಪ್ಪು ಎಲ್ಲ ಮೇಲ್ಮೇಲಿದೆ ಎತ್ಕೊಂಡು ಮಸ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ನುಣ್ಣಗೆ ಮಸಿಲ್ಲ, ಸ್ವಲ್ಪ ದೊಡ್ಡದಾಗಿ ಮಸ್ಕೊಂಡು ಅದಕ್ಕೆ ಉಪ್ಪು, ಧನಿಯಾ ಪುಡಿ ಈಗ ಸೇರಿಸ್ತಾಯಿದ್ದೀನಿ ನೋಡಿರಿ. ನೆನೆಸಿಟ್ಟಿರೋ ಹುಣಸೆ ಹಣ್ಣಿನ ರಸ ಅವ 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕಾಯಿಸ್ಕೊಂಡು ಮತ್ತೆ ಒಗ್ಗರಣೆ ಇಟ್ಕೊತೀನಿ. ಒಂದು ಸ್ಟವ್ ಮೇಲೆ ತಪ್ಪಲೆ ಇಟ್ಕೊಂಡ್ಬಿಟ್ಟು ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಏನಿಲ್ಲ, ಹಸಿಮೆಣ್ಸಿನ್ಕಾಯಿ, ಒಣಕ ಮೆಣಸಿನ್ಕಾಯಿ ಅಷ್ಟೇ, ಕರಿಬೇವಿನ ಸೊಪ್ಪು, ಈರುಳ್ಳಿ ಈ 3 ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಒಗ್ಗರಣೆಗೆ ಬೇಕಾಗಿರೋ ಐಟಮ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಸ್ವಲ್ಪ ಕೆಂಪಿಗೆ ಬಾಡಿಸ್ತೀನಿ. ಒಗ್ಗರಣೆ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ತಿನ್ನೋಕ್ಕೆ ಅಂತ. ಈ ಥರ ಕೆಂಪಿಗೆ ಆದಮೇಲೆ ಕಾದಿದೆಯಲ್ಲ ಆ ಸಾಂಬಾರು ಇದರೊಳಗೆ ಹಾಕ್ಕೊಳ್ಳೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು ಅಷ್ಟೇ, ಜಾಸ್ತಿ ಏನಿಲ್ಲ. ಇಷ್ಟೇ ಇವತ್ತಿನ ಪಪ್ಪು. ಈ ಕಡೆ ಪಪ್ಪು ಅಂತಾರೆ, ನಮ್ಮ ಕಡೆ ಉಳ್ಸೊಪ್ಪು ಅಂತಾರೆ. ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ಮುದ್ದೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ನೆನೆಸ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಬಡಿಸ್ಕೊಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿರಿ. ನೀವು ತಪ್ಪದೆ ಟ್ರೈ ಮಾಡಿ, ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ.